ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಚೈತ್ರ ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್, ಆರ್ತಿ ಸ್ಕ್ಯಾನ್ಸ್ ಅಂಡ್ ಲ್ಯಾಬ್ಸ್, ಲವಣ ತೈಲಂ ಮತ್ತು ಪೋಥೀಸ್ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು ಇತ್ತೀಚೆಗಷ್ಟೇ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಡಾ ಮಹರ್ಷಿ ಆನಂದ್ ಖುಷಿ ಅವರು ಭೇಟಿ ನೀಡಿದ್ರು. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಹೇಗೆ ಗುರುಜನ ಸ್ವಾಗತ ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ. ತಪ್ಪನ್ನೆಲ್ಲ ಮನ್ನಿಸಬಲ್ಲ ಕರುಣಾಮಯನೇ, ನಿನ್ನ ಹೆಸರಿನ ನಿಧಿಯು ಪೂರಯ್ಯನೇ. ಮನೆ ದೇವರೇ ನೀನಗೆ ಉಸಿರಿಗಿಂತ ಮೇಲು, ಎನ್ನುಸಿರು ಗಟ್ಟಿದರೂ ಬದುಕಿಸೋದಯಾಳು. ನಿನ್ನ ಕಣ್ಣೆ ಅಳತೆಗೋಲು ಸರಿತಪ್ಪಿಗೆ ನೀ ಅಳೆದು ಕೊಡುವ ಪಾಲು ನನಗೊಪ್ಪಿಗೆ.
ಯೋಗಿ ಶಿವಯೋಗಿ ನಿನ್ನ ಕರುಣೆಯ ಕಡಲಲ್ಲಿ ಭಕ್ತರ ಎಲ್ಲ ಇಷ್ಟಾರ್ಥಗಳು ಮುದ್ರಾಶಿಯಾಗಿ ನೆನೆದು ಈ ಜೀವನ ಪಯಣವಿದು ಸಾರ್ಥಕವಾಯಿತು ನೈವು ಮೂಡಿತು ನಮ್ಮ ನೋವು ನೇಗಿ ಗುರು ನಿನ್ನಲೀಗೆ ಗುರು ನಿನ್ನಲಿ बोलो श्री रामचंद्र महाराज की, बोलो रामचंद्र महाराज की, बोलो रामचंद्र महाराज की। ಸೀತಾರಾಮ, ಜಗದಭಿರಾಮ, ಭಾರ್ಗವರಾಮ ಇಂತಹ ರಾಮನಿಗಿರ್ತಕ್ಕಂಥ ಹಲವಾರು ವಿಶೇಷವಾಗಿರ್ತಕ್ಕಂಥ ನಾಮಧೇಯಗಳನ್ನು ಇವತ್ತು ನಾಳೆಗೆ ಮಾತ್ರ ಸೀಮಿತವಲ್ಲ, ವರ್ಷದ 365 ದಿವಸ ರಾಮನಾಮದ ಜಪವನ್ನು ನಿರಂತರ ಹನುಮ ಹೇಗೆ ಜಪಿಸ್ತಿದ್ದಾನೋ ಆ ಪ್ರಕಾರವಾದಂತಹ ನಾವು ಈ ಜಪವನ್ನು ನಡೆಸೋದ್ರಿಂದ ನಮ್ಮ ಇಹಪರಗಳಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬಹುದು. ಅದಕ್ಕಿಂತ ಮುಖ್ಯವಾಗಿ ಜಗದಭಿರಾಮ, ಭಾರ್ಗವರಾಮ, ಶ್ರೀರಾಮ, ರಾಮ, ಕೋದಂಡರಾಮ ಈ ರಾಮದೇವರ ವಿಶೇಷವಾಗಿರ್ತಕ್ಕಂಥ ಕಲ್ಯಾಣೋತ್ಸವದ ಈ ಶುಭ ಸಂದರ್ಭದಲ್ಲಿ ರಾಮದೇವರನ್ನ ದರ್ಶನ ಮಾಡುವಂಥದ್ದಾಗ್ತದೆ. ಈಗಷ್ಟೇ ರಾಮ ವರನಾಗಿ ನಿಂತು ಎಲ್ಲರಿಗೂ ಸಹಿತ ದರ್ಶನವನ್ನು ಕೊಡ್ತಿದ್ದಾನೆ. ರಾಮನ ಅರ್ಧಾಂಗಿಯಾದಂಥ ಏಕಪತ್ನಿ ಋತುಸ್ಥಾ ಎಂಬತಕ್ಕಂತಹ ಆ ಋತುದ ವಿಶೇಷವಾಗಿರ್ತಕ್ಕಂಥ ಆ ಬಿರುದಿಗೆ ತಕ್ಕನಾಗಿ ಸೀತೆ ವಧುವಾಗಿ ಅಲ್ಲಿ ಕೂತಿದ್ದಾಳೆ. ಇನ್ನು ಸೀತೆ ನಮಗೆ ದರ್ಶನ ಕೊಟ್ಟಿಲ್ಲ, ಆದರೆ ದರ್ಶನ ಕೊಟ್ಟಂತಹ ರಾಮ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಭಕ್ತರನ್ನು ಹರಿಸಲಿಕ್ಕಾಗಿ ವೇದಿಕೆ ಮೇಲೆ ಅಲಂಕಾರಗೊಂಡಿದ್ದಾನೆ. ಹಾಗೆ ರಾಮ ಸೀತೆಯರನ್ನ ಸದಾಕಾಲ ತನ್ನ ಉಸಿರಿನಲ್ಲಾಗಿಟ್ಕೊಂಡಿರ್ತಕ್ಕಂತಹ ರೋಮ ರೋಮದಲ್ಲೇ ಇರ್ತಕ್ಕಂತಹ ರಾಮನಾಮವನ್ನು ನಿರಂತರವಾಗಿ ನಡೆಸ್ತಿರ್ತಕ್ಕಂಥ ಹನುಮ ಸಹಿತ ಇಲ್ಲಿದ್ದಾನೆ. ಆ ಹನುಮನ ಜೊತೆ ನಾವು ನೀವೆಲ್ಲರೂ ಇದ್ದೇವೆ. ಇದೊಂದು ಚಿಕ್ಕದಾದಂತಹ ಕಿಷ್ಕಿಂಧೆನೇ ಸರಿ. ಈ ಕಿಷ್ಕಿಂಧೆಯಲ್ಲಿ ನಾವು ನೀವೆಲ್ಲರೂ ಸಹಿತ ಶ್ರೀರಾಮಚಂದ್ರನ ಸದ್ಭಕ್ತರು ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಮಹತ್ ಕಾರ್ಯ, ಧರ್ಮ ಕಾರ್ಯ, ಧರ್ಮೋ ರಕ್ಷಿತ ರಕ್ಷಿತ, ಧರ್ಮ ಸಂರಕ್ಷಣೆಗಾಗಿ ನಡೀತಿರ್ತಕ್ಕಂಥ ಈ ಮಹತ್ತರವಾಗಿರ್ತಕ್ಕಂಥ ಮಹಾಯಜ್ಞವನ್ನ ನಾವು ನೀವೆಲ್ಲರೂ ಸಹಿತ ಏನು ದರ್ಶನ ಮಾಡ್ತಿದ್ದೇವೆ, ನಾವೆಲ್ಲರೂ ಸೇರಿದ್ದೀವಿ, ನಾವೆಲ್ಲರೂ ಪಣತೊಟ್ಟು ನಿಂತಿರ್ತಕ್ಕಂತಹದ್ದು ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಸುಂದರವಾದಂತಹ ಆ ದೇವಾಲಯ ಯಾವಾಗ ನನ್ನ ಕಣ್ಣುಗಳು ತುಂಬಿಸ್ಕೊಳ್ಬೋದಪ್ಪ ಭಗವಂತ. ಎಷ್ಟೋ ಸಾಕಷ್ಟು ಜನ ಇದಕ್ಕಾಗಿ ತನ್ನ ಉಸಿರನ್ನ ಪಣವಾಗಿಟ್ಟಂತಹವರಿದ್ದಾರೆ. ಅಂತಹವರ ಮಧ್ಯದಲ್ಲಿ ಆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಆಲಯವನ್ನು ದರ್ಶನ ಮಾಡುವ ಭಾಗ್ಯ ಬಹುಶಃ ಈಗ ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ತಂಗಿಯಾದಂತಹ ಚೈತ್ರ ಕುಂದಾಪುರವರು ಬಂದಿದ್ದಾರೆ. ಅವ್ರಿಗೂ ಸಹಿತ ಶುಭವಾಗಲಿ. ಯಾಕೆಂದ್ರೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಒಂದು ಮಹಿಳೆ, ಒಂದು ಹೆಣ್ಣು ಮಗಳು ಇವತ್ತಿನ ದಿವಸ ರಾಜ್ಯದಾದ್ಯಂತ ಈ ಧರ್ಮದ ಹೋರಾಟಕ್ಕಾಗಿ ನಿಂತಿರ್ತಕ್ಕಂತಹದ್ದನ್ನು ನೋಡಿದ್ರೆ ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತಾಂಬೆ ಹೆಣ್ಣು, ಸುಂದರವಾದಂತಹ ನದಿ ಹೆಣ್ಣು, ಈ ಸುಂದರವಾದಂತಹ ಪ್ರಕೃತಿ ಹೆಣ್ಣು. ಇಷ್ಟು ಹೆಣ್ಣುಗಳ ಮಧ್ಯದಲ್ಲಿ ಸಂಸಾರದ ಕಣ್ಣು ಒಂದು ಹೆಣ್ಣು, ಸಂಸಾರದ ಕಣ್ಣು ಒಂದು ಹೆಣ್ಣಾದ ಮೇಲೆ ಆ ಸಂಸ್ಕಾರವನ್ನ, ಸಂಸಾರದಲ್ಲಿರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿಯನ್ನು ತಿದ್ದಿ ಬುದ್ಧಿ ಕಲಿಸಬೇಕಾದಂತಹದ್ದು ಸಹಿತ ಅದೇ ಹೆಣ್ಣಾಗಬೇಕು. ಅಂತ ಹೆಣ್ಣಿನ ಗರ್ಜನೆ ನೋಡುವಂತಹದ್ದು, ಕೇಳುವಂತಹದ್ದು ಇವತ್ತು ನನ್ನ ಸೌಭಾಗ್ಯ ಆಗಿದೆ. ಹಾಗಾಗಿ ಚೈತ್ರಾಳಿಗೆ ವಿಶೇಷವಾದಂತಹ ಆಶೀರ್ವಾದ ರಾಮರಿಂದ ಸಿಗಲಿ, ಒಳ್ಳೆಯದಾಗಲಿ. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಇತ್ತೀಚೆಗಷ್ಟೇ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಡಾ ಮಹರ್ಷಿ ಆನಂದ್ ಖುಷಿ ಅವರು ಕೂಡ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಶ್ರೀ ಸೀತಾ ಕೋದಂಡರಾಮ ತಿರುಕಲ್ಯಾಣ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಶ್ರೀರಾಮನ ಶ್ರೇಷ್ಠತೆ ಎಂಥದ್ದು ಅನ್ನೋದ್ರ ಬಗ್ಗೆ ಈ ಸಂದರ್ಭದಲ್ಲಿ ಡಾ ಮಹರ್ಷಿ ಆನಂದ್ ಖುಷಿ ಅವರು ಮಾತನಾಡಿದ್ದಾರೆ. ಅವರೇನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಇವತ್ತಿನ ಈ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ಬಜರಂಗ ದಳ ಹಾಗೆ ವಿಶೇಷವಾಗಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ ಇವರಿಬ್ಬರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂಥ ಈ ಮಹತ್ ಕಾರ್ಯ ಶ್ರೀರಾಮಚಂದ್ರನ ಕಲ್ಯಾಣೋತ್ಸವವನ್ನು ದರ್ಶನ ಮಾಡಲಿಕ್ಕಾಗಿ ಬಂದಿರತಕ್ಕಂಥ ದೊಡ್ಡಬಳ್ಳಾಪುರದ ನಗರವಾಸಿಗಳು ತಾವೆಲ್ಲರೂ ಸಹಿತ ಇಲ್ಲಿಗೆ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹಿತ ಶ್ರೀರಾಮಚಂದ್ರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಹಾಗೆ ವೇದ ಮಂತ್ರಗಳಿಂದ ಆಗಮ ಶಾಸ್ತ್ರ ಪ್ರಕಾರ ವಿಶೇಷವಾಗಿ ಭಗವಂತನ ಸೇವೆ ಸಲ್ಲಿಸಲು ಬಂದಿರತಕ್ಕಂಥ ಇಲ್ಲಿರ್ತಕ್ಕಂಥ ಋತ್ವಿಜರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ, ಎಲ್ಲ ಅಣ್ಣ ತಮ್ಮಂದಿರಿಗೂ ಹಾಗೂ ನನ್ನ ಆತ್ಮೀಯರಾದಂತಹ
ಧೀರಜ್ ಮುನ್ರಾಜ್ರವ್ರಿಗೂ ಎಲ್ಲರಿಗೂ ಸಹಿತ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಹಾಗೆ ಸದಾಕಾಲ ಪ್ರತಿ ಉಸಿರಿನ ಕಣದಲ್ಲೂ ಸಹಿತ ಹಿಂದುತ್ವದ ಶ್ರೀ ರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ರಾಮಜಪವನ್ನು ಮಾಡ್ತಿರ್ತಕ್ಕಂತಹ ಇಲ್ಲಿರ್ತಕ್ಕಂತಹ ಎಲ್ಲಾ ಯುವಕ ಬಾಂಧವರು, ಎಲ್ಲಾ ನನ್ನ ಅಣ್ಣ ತಮ್ಮಂದಿರಿಗೂ ಸಹಿತ ಮತ್ತೊಮ್ಮೆ ರಾಮರ ಅನುಗ್ರಹ ಉಂಟಾಗ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಗೆ ಇನ್ನೊಬ್ಬರ ಹೆಸರು ಹೇಳಬೇಕು. ಯಾಕೆಂದ್ರೆ ಈಗ ಮನೋಗತ ಪ್ರಶ್ನೆಯಲ್ಲಿ ನಿಮ್ಮ ಮುಂದೆ ಪ್ರತಿನಿತ್ಯದ ಕಾಯಕದಲ್ಲಿ ಬರ್ತಿರ್ತಕ್ಕಂಥ ಶ್ರೀನಿವಾಸ್ ಶರ್ಮಾ ಸಹಿತ ಇವತ್ತು ನನ್ನ ಜೊತೆನೆ ಬಂದಿರೋದು ನನಗೂ ಬಹಳ ಸಂತೋಷನೇ. ಯಾಕೆಂದ್ರೆ ಅಪ್ಪನ ದಾರಿಯಲ್ಲಿ ಮಗ ನಡೆದಾಗಲೇ ಅದರ ತೃಪ್ತಿ, ಆ ತೃಪ್ತಿ ಇವತ್ತು ನನಗೆ ಸಿಕ್ಕಿದೆ. ಹಾಗಾಗಿ ಈ ಧರ್ಮದ ರಥಯಾತ್ರೆಯಲ್ಲಿ ನಿರಂತರವಾಗಿ ಧರ್ಮ ಪತಾಕೆಯನ್ನು ಹಾರಿಸಲಿಕ್ಕಾಗಿ ನನ್ನ ಸುಪುತ್ರ ಶ್ರೀನಿವಾಸ್ ಶರ್ಮಾ ಸಹಿತ ನನ್ನೊಂದಿಗಿದ್ದಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ, ನನಗೆ ಈ ವೇದಿಕೆಗೆ ಬಂದ ತಕ್ಷಣ ಎಲ್ಲಿ ಹಸನ್ಮುಖಿ ಕಂಡದ್ದು ಅಂದರೆ ನಿಮ್ಮೆಲ್ಲರ ಹಸನ್ಮುಖಿತನ, ನಿಮ್ಮೆಲ್ಲರ ನಗುಮುಖವನ್ನು ಯಾವಾಗಲೂ ನೋಡ್ತೀನಿ. ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಮುಖದಲ್ಲೂ ಸಹಿತ ಇವತ್ತು ಹಸನ್ಮುಖಿತನ ಕಂಡೆ, ನಾನು ನಗುಮುಖವನ್ನು ಕಂಡೆ. ಬಹುಶಃ ಇದು ಬೇಕು, ಈ ಧರ್ಮ ಬೇಕು, ಈ ಸಂಸ್ಕೃತಿ ಬೇಕು. ನಾವೆಲ್ಲಿದ್ದೀವಿ, ನಾವೇನ್ ಮಾಡ್ತಿದ್ದೀವಿ, ನಾವು ಹೇಗಿದ್ದೀವಿ, ಏನನ್ನ ನಡೀತಿದ್ದೀವಿ, ನಮಗೆ ಇರತಕ್ಕಂಥ ಈ ಭಾರತಾಂಬೆಯಲ್ಲಿ, ಜೊತೆಗೆ ಈ ರಾಮರಾಜ್ಯದಲ್ಲಿ ನಮ್ಮ ನಡೆ ಏನು ಎಂಬತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಸಹಿತ ಅರ್ಥ ನಗುಮುಖದಲ್ಲಿ ನಡೆಯುವಂಥದ್ದಿದೆಯಲ್ಲ, ಅದು ಧರ್ಮ ಮಾರ್ಗ. ಆ ಧರ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ತಾಣವಾಗಿರ್ತಕ್ಕಂಥದ್ದು ಇವತ್ತು ದೊಡ್ಡಬಳ್ಳಾಪುರ. ಈ ದೊಡ್ಡಬಳ್ಳಾಪುರದ ನಗರದ ಜನತೆಗೆ ಮತ್ತಷ್ಟು ರಾಮರ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡ್ತಾ, ಜೈ ಶ್ರೀರಾಮ್, ಜೈ ಶ್ರೀರಾಮ್. चन्दनानुचर्चिताय हारकटकशोभिताय भूरिमङ्गलम् विमलरूपाय विविधवेदान्तवेद्याय सुजनचित्तकामिताय सुभगमङ्गलम् रामदास मृदुलहृदय तामरसनिवासाय स्वा
ಶ್ರೀರಾಮ 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 ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿಕುಲ ಸೋಮ ರಾಮ ರಾಮ ದಶರಥ ತನಯನ ಸರಸಿಜ ಶ್ಯಾಮ ದಶಮುಖ ನಾಮಕ ಧನುಜ ವಿರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿಕುಲ ಸೋಮ ರಾಮ ರಾಮ ಕಲ್ಯಾಣ ಗುಣಧಾಮ ಜಗದಭಿರಾಮ ಕಾಮಿತ ದಾತ ಶುಭನಾಮ ಕಾಮಿತ ದಾತ ಶುಭನಾಮ ಪರಿಪೂರ್ಣ ರೂಪ ಸುಮಧಾಮ ತಾರಕ ನಾಮ ಸೀತಾ ಸಮೇತ ರಘುರಾಮ ಸೀತಾ ಸಮೇತ ರಘುರಾಮ ಹನುಮನ ತನುಮನ ತುಂಬಿದ ರಾಮ ಸುರ ಮುನಿ ನರಗಣ ವಂದಿತ ರಾಮ ನೆನೆವರ ನೆನೆಗುದಿ ಅಳಿಸುವ ರಾಮ ಜಗದೊಳದಿಕ ಯಶ ಪಡೆದಿಗ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿಕುಲ ಸೋಮ ರಾಮ ರಾಮ ಗಂಭೀರ ಶ್ರೀರಾಮಚಂದ್ರ ನೀನೆ ನಮಗೆಲ್ಲಾಧಾರ ನೀನೆ ನಮಗೆಲ್ಲಾಧಾರ ಬಾರ ನಮ್ಮಲ್ಲಿ ದಯೆತ್ತೋರ ಸತ್ಕೀರ್ತಿ ಸಾಂದ್ರ ಬಾರ ಸಂತಾಪ ಸಂಹಾರ ಬಾರ ಸಂತಾಪ ಸಂಹಾರ ನೀಲಮಣಿಹಾರ ವಿಭೂಷ ಪೂರ್ಣಚಂದ್ರ ನಿಭವದನ ಸುಹಾಸ ತಾಪ ಶಾಪ ಘನ ಪಾಪ ವಿನಾಶ ಯೋಗಿ ಬೃಂದ ಹೃದಯಾಂತರವಾಸ ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ಜಯ ರಾಮ ಶೃಂಗಾರ ರಾಮ ರವಿಕುಲ ಸೋಮ ರಾಮ ರಾಮ
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ವತಿಯಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸೀತಾ ಕೋದಂಡರಾಮ ತಿರುಕಲ್ಯಾಣ ಮಹೋತ್ಸವವನ್ನು ಬಹಳ ವಿಶೇಷವಾಗಿ ಅದ್ದೂರಿಯಾಗಿ ಶಾಸ್ತ್ರೋಕ್ತವಾಗಿ ಇಲ್ಲಿ ನಿರ್ವಹಿಸಲಾಯಿತು. ಕಾರ್ಯಕ್ರಮ ಹೇಗಿತ್ತು ಅಂತ ನೋಡ್ತಾ ಇದ್ವಿ ವೀಕ್ಷಕರೇ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ.
ಪ್ರಯುಕ್ತ ಆಯೋಜನೆ ಮಾಡಲಾಗಿದ್ದಂತಹ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನೆರವೇರಿಸಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಇಲ್ಲಿ ವೇದಿಕೆಗೆ ಆಗಮಿಸಿದ್ರು ಶ್ರೀರಾಮನ ಆದರ್ಶ ಗುಣಗಳ ಬಗ್ಗೆ ಮತ್ತು ಆತನ ಶ್ರೇಷ್ಠತೆ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ವಿವರವಾಗಿ ಮಾತನಾಡಿದ್ದಾರೆ. ಅವರೇನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ರಘುರಾಮಾಯ ನಮಃ. ರಾಮಚಂದ್ರಾಯ ನಮಃ. ರಘುಪುಂಗವಾಯ ನಮಃ. ಜಾನಕೀವಲ್ಲಭಾಯ ನಮಃ. ಜಿತಾಮಿತ್ರೀ ನಮಃ. ಸುಂದರಾಯ ನಮಃ. ಏಕಪತ್ನಿಋತಸ್ಥಾಯ ನಮಃ. ಪಿತೃವಾಕ್ಯಪರಿಪಾಲಕಾಯ ನಮಃ. ಶ್ರೀರಾಮಾಯ ನಮಃ. ರಾಮಚಂದ್ರಾಯ ನಮಃ. ರಾಮಾಯ ನಮಃ. बोलो रामचंद्र महाराज की. बोलो रामचंद्र महाराज की. बोलो रामचंद्र महाराज की. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರ ಭಾಗದ ಸ್ವಾಮೀಜಿಯವರಿಗೂ, ಹನುಮಂತರಾಯಪ್ಪ ಅವರಿಗೂ, ಚೈತ್ರ ಕುಂದಾಪುರ ಅವರಿಗೂ ಹಾಗೂ ಸಾಕಷ್ಟು ಜನ ಧರ್ಮ ಸಂಸ್ಕೃತಿ ಸಂಪ್ರದಾಯದಂತೆ ಧರ್ಮ ಜಾಗೃತಿಯನ್ನ, ಧರ್ಮದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ದೊಡ್ಡಬಳ್ಳಾಪುರ ಭಾಗದ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನ ಒಂದಷ್ಟು ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ಈ ನನ್ನ ಆತ್ಮೀಯನಿಗೂ ಹಾಗೂ ಇನ್ನಷ್ಟು ಜನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ, ಶ್ರೀನಿವಾಸ್ ಶರ್ಮನಿಗೂ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದರಿಗೂ, ಧರ್ಮ ಸಂಸ್ಕೃತಿ ಸಂಪ್ರದಾಯದಂತೆ ನಿರಂತರವಾದಂತಹ ಹೋರಾಟದಲ್ಲಿರ್ತಕ್ಕಂತಹ ಯುವ ಪೀಳಿಗೆ, ಯುವ ನನ್ನ ಅಣ್ಣ ತಮ್ಮಂದರಿಗೂ, ಧರ್ಮ ಸಂರಕ್ಷಣೆಗಾಗಿ ಪಣತಟ್ಟು ನಿಂತಿದ್ದಾರೇನೋ ಎಂಬಂತೆ ಇರತಕ್ಕಂತಹ ನನ್ನ ಈ ಪೊಲೀಸ್ ಸಿಬ್ಬಂದಿಗೂ, ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ, ತಮ್ಮೆಲ್ಲರಿಗೂ ಸಹಿತ ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂತಹ ರಾಮನವಮಿಯ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ನಿಮ್ಮೆಲ್ಲರದು ಒಂದು ಕನಸಾಗಿತ್ತು. ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಲಯ ನಾವು ನೋಡಬೇಕಾಗಿತ್ತು. ಅದಕ್ಕಾಗಿ ಸಿಕ್ಕಂತ ಒಂದು ಸುಂದರವಾದಂತಹ ಸುವರ್ಣಾವಕಾಶ ಬಹುಶಃ ನಮ್ಮ ನಿಮ್ಮೆಲ್ಲರಿಗೂ ಸಿಗುವಂತದ್ದಾಗಿದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ಪ್ರಸ್ತುತ ಇರತಕ್ಕಂತಹ ವಿದ್ಯಮಾನಗಳನ್ನೆಲ್ಲವನ್ನು ಸಹಿತ ಗಮನಿಸ್ತಾ ಇದ್ರೆ, ಈ ಭಾರತ ದೇಶದಲ್ಲಿ ವಾಸ ಮಾಡತಕ್ಕಂತಹ ರೀತಿಗಳನ್ನ ಹೇಗಪ್ಪ ಎಂಬತಕ್ಕಂಥ ಚಿಂತನೆ ಆಗ್ತಾ ಇದೆ. ಆದರೆ ಧರ್ಮ ಸಂಸ್ಕೃತಿ ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಗುರು ಹಿರಿಯರಲ್ಲಿ ನಮ್ರತೆ, ನಾವು ಕಲಿಬೇಕಾದ್ದು ಆಂಜನೇಯನ ನೋಡಿ. ಅಂಜಲಿಬದ್ಧನಾಗಿ ನಿಂತು ರಾಮನ ನಿರಂತರವಾದಂತಹ ರಾಮನಾಮವನ್ನು ಜಪ ಮಾಡಿದಂತ ಹನುಮ, ಜೊತೆಗೆ ಪಿತೃವಾಕ್ಯ ಪರಿಪಾಲಕನಾಗಿರ್ತಕ್ಕಂಥ ಶ್ರೀರಾಮಚಂದ್ರ, ಯಾರೊಬ್ಬರಿಗೂ ಸಹಿತ ನೋವನ್ನು ಕೊಡದಿರ ಪ್ರತಿಯೊಬ್ಬರನ್ನು ಸಹಿತ ಬಾಜಿ ತಬ್ಬಿಕೊಳ್ಳುವಂತಹ ಈ ಭಾರತ ದೇಶದ ಗುಣ, ಹಾಗೆ ಪ್ರತಿಯೊಬ್ಬ ಭಾರತೀಯರಲ್ಲೂ ಇರಬೇಕಾಗಿರ್ತಕ್ಕಂಥ ಧರ್ಮ ಜಾಗೃತಿಯ ಗುಣ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿದ್ದು, ಇದೇ ನಿಟ್ಟಿನಲ್ಲಿ ನಡೆದು ಬಂದಂತ ಈ ಹಾದಿ, ಹಾಗೆ ಪ್ರಸ್ತುತ ಕಾಲಮಾನದಲ್ಲಿ ಆಗ್ತಿರ್ತಕ್ಕಂತಹ ಈ ಒಂದಷ್ಟು ವೈಪರೀತ್ಯಗಳು, ಎಲ್ಲರ ಉದ್ದೇಶ ಒಂದೇ, ಎಲ್ಲರ ಮನಸ್ಥಿತಿ ಒಂದೇ, ಎಲ್ಲರಲ್ಲೂ ಸಹಬಾಳಿತ್ವ, ಒಳ್ಳೆಯತನ, ವಿಶ್ವಮಾತೆ ಗೋಮಾತೆ ಅಂತ ನಾವು ನೀವೆಲ್ಲರೂ ಸಹಿತ ಕೂಗಿ ಹೇಳುವಾಗ, ಗೋವೇ ಆಹಾರ ಬೇಕು ಎಂಬತಕ್ಕಂತಹ ನಿಟ್ಟಿನಲ್ಲಿ ನಡೆಯುವಂತಹ ಒಂದಷ್ಟು ಮತಾಂತರನ್ನ ನೋಡಿದ್ರೆ, ನರನಾಡಿಗಳಲ್ಲೂ ರೋಮಗಳಲ್ಲೂ ಸಹಿತ ರಾಮನಾಮ ಬೇಕು. ಅದೇ ಗೋವನ್ನ ಭಕ್ಷಣೆ ಮಾಡತಕ್ಕಂತಹವರಿಗೆ ಇದೇ ರೋಮದಲ್ಲಿ ಎದ್ದೇಳುತ್ತೆ ವಿಶೇಷವಾಗಿರ್ತಕ್ಕಂತಹ ಒಂದಷ್ಟು ಪೌರುಷತ್ವ. ಯಾಕೆಂದ್ರೆ ಗೋಮಾತೆಯನ್ನ, ಗೋವು ಆ ತಾಯಿ ಎಂಬತಕ್ಕಂತಹದ್ದನ್ನ ಮಾತೃ ಸ್ವರೂಪವಾಗಿರ್ತಕ್ಕಂತಹ ಗೋವಿನ ಬಗ್ಗೆ ನಮ್ಮ ಪ್ರತಿನಿತ್ಯದ ಧ್ವನಿಯಾಗಿದ್ದಾಗಲೂ ಸಹಿತ ಇಂದಿಗೂ ನಾವೇನೂ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೀವಲ್ಲ.
ವಿಶ್ವಮಾತೆ ಗೋಮಾತೆ ಎಂಬತಕ್ಕಂತಹ ಧ್ವನಿ ಒಂದಷ್ಟು ಜನದ್ದು ಅಥವಾ ಬಜರಂಗ ದಳದ್ದು ಅಥವಾ ಒಂದು ವಿಶ್ವ ಹಿಂದೂ ಪರಿಷತ್ತು ಮಾತ್ರವಲ್ಲ ಆಗಬಾರದು. ಪ್ರತಿಯೊಬ್ಬ ಭಾರತೀಯನಲ್ಲೂ ಬೇಕು ಪ್ರತಿಯೊಬ್ಬ ಭಾರತೀಯ ಸಹಿತ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು ಗೌರವಿಸೋರಾದ್ರೆ ವಿಶ್ವಮಾತೆ ಗೋಮಾತೆಯನ್ನು ನಾವು ಗೌರವಿಸಲೇಬೇಕು. ಅಂತಹ ಗೋವಿನ ಸಂರಕ್ಷಣೆಗಾಗಿ, ಗೋವಿನ ಉಳಿವಿಕೆಗಾಗಿ ಈಗಾಗಲೇ ಪಣತೊಟ್ಟು ನಿಂತಿರ್ತಕ್ಕಂಥ ಸಾಕಷ್ಟು ಯುವಕ ಪಡೆಗಳಿದೆ. ಅವರೆಲ್ಲರಿಗೂ ಸಹಿತ ಶುಭಾಶಯವನ್ನು ಹೇಳ್ತಾ, ಇವತ್ತು ಒಳ್ಳೆ ವಾಗ್ಮಿಯಾಗಿ ಧರ್ಮದ ಜಾಗೃತಿಯನ್ನು ಮೂಡಿಸ್ತಾ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹಿತ ಧರ್ಮ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ನಮ್ಮ ಭಾರತೀಯರು ನಾವಿರಬೇಕಾಗಿರ್ತಕ್ಕಂಥ ರೀತಿ ನೀತಿ ಏನು, ಇದೆಲ್ಲದರ ಬಗ್ಗೆ ಹೆಚ್ಚನಾಗಿ ತಿಳಿ ಹೇಳಲಿಕ್ಕಾಗಿ ತುಂಬಾ ದೂರದಿಂದ ಬಂದಿರತಕ್ಕಂಥ ನನ್ನ ಸಹೋದರಿ ಚೈತ್ರಾ ಕುಂದಾಪುರ ಅವರಿಗೆ ನಾನು ಮೈಕನ್ನು ಕೊಡಬೇಕಿವತ್ತು. ಪ್ರತಿನಿತ್ಯ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾನೆ ಇದ್ದೇವೆ. ವರ್ಷದ 365 ದಿವಸ ನೇರ ಪ್ರಸಾರದಲ್ಲಿ ಕೂತು ಮಾತಾಡೋರು ನಾವಾದರೂ ಇವತ್ತು ನಾನು ಸಹಿತ ಅವರ ಸ್ವರವನ್ನೇ ಆಲಿಸಬೇಕು ಅಂತ ಬಂದಿದ್ದೇನೆ ಈ ಕಾರ್ಯಕ್ರಮಕ್ಕೆ. ಯಾಕೆಂದ್ರೆ ಆ ಸ್ವರದಲ್ಲಿರ್ತಕ್ಕಂಥ ಹಿಂದುತ್ವದ ಕಿಚ್ಚು ಇದು ನಮ್ಮ ಭಾರತದ ನೆಲಕ್ಕೆ ಬೇಕಾದಂತಹ ಹೆಣ್ಣು ಮಗಳ ಧ್ವನಿ. ಈ ಧ್ವನಿ ಈ ಭಾಗದ ಶ್ರೀಗಳು ಸಹಿತ ಇಲ್ಲಿಗೆ ಆಗಮಿಸಿ ಧರ್ಮ ಕಟ್ಟುವುದರಲ್ಲಿ ಪ್ರತಿಯೊಬ್ಬ ಸಾಧು ಸಂತರು ಸಹಿತ ಇವತ್ತಿನ ದಿವಸ ಪಣತೊಟ್ಟು ನಿಂತಿರ್ತಕ್ಕಂಥದ್ದು ನಾವೆಲ್ಲರೂ ಸಹಿತ ಸ್ವಾಗತಿಸಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ಒಂದಷ್ಟು ಕಡೆ ಧರ್ಮ ಪ್ರಚಾರಕ್ಕಾಗಿ ನಿಂತಿರ್ತಕ್ಕಂತಹ ಯುವಕ ಪಡೆಯನ್ನು ನಾವೆಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದ್ದೀವಲ್ಲ ಅಂತಕ್ಕಂಥದ್ದರ ನೋವು ನಮಗಿದೆ. ಆದರೆ ಮುಂಬರ್ತಕ್ಕಂಥ ದಿನಗಳು ಕೈಗೆ ಬಳೆಯನ್ನು ತೊಟ್ಟು ಕೂದುವಂತ ಕಾಲ ನಮ್ಮದಲ್ಲ. ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಹಿಂದೂ ಧರ್ಮದ ಒಂದಷ್ಟು ಧರ್ಮವನ್ನು ಪರಿಪಾಲನೆ ಮಾಡಬೇಕು ಎಂಬತಕ್ಕಂಥ ಪಣತೊಟ್ಟು ನಿರುವಂತಹ ಯುವಕ ಪಡೆ ಯಾವತ್ತೂ ಕೈಗೆ ಬಳೆ ತೊಡುವಂಥವರಲ್ಲ. ನಿರಂತರವಾದಂತಹ ಹೋರಾಟದಲ್ಲಿ, ಅದರ ಧರ್ಮ ಪ್ರಚಾರದಲ್ಲಿ, ಧರ್ಮ ಜಾಗೃತಿಯನ್ನು ಮೂಡಿಸುವುದರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಎಂಬತಕ್ಕಂಥರಲ್ಲಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, बोलो भारत माता की ಜೈ, बोलो भारत माता की ಜೈ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಈಗ ನಾವು ನೋಡುವಂಥದ್ದು ವೇದಿಕೆಯಲ್ಲಿ ಇತರ ಗಣ್ಯರು ಭಾಗವಹಿಸಿದ್ರು ಮತ್ತು ಆ ಗಣ್ಯರೆಲ್ಲರೂ ಏನ್ ಮಾತನಾಡಿದ್ರು ಅನ್ನೋದನ್ನ. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ರಾಮನ ಚರಿತ್ರೆಯನ್ನ ನೋಡಿದಾಗ ಹೆಜ್ಜೆ ಹೆಜ್ಜೆ ಕೂಡ ಮನುಷ್ಯ ಅಂದ್ರೆ ಹೇಗೆ ಬದುಕಬೇಕು, ಹೇಗೆ ನಗಬೇಕು, ಹೇಗೆ ಆಡಳಿತ ಮಾಡಬೇಕು. ಬದುಕು ಅನ್ನೋದು ಬಹಳ ದೊಡ್ಡ ದೊಡ್ಡ ವಿಷಯ ಅಲ್ಲ. ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಗೆ ನಾವು ಅನುಸರಿಸ್ತೇವೆ, ಹೇಗೆ ಪೂಜೆ ಮಾಡ್ತೇವೆ, ಹೇಗೆ ನಡ್ಕೊಳ್ತೇವೆ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಧರ್ಮದ ಬಗ್ಗೆ ಹೇಳಿದೆ, ನಾವೆಲ್ಲರೂ ಕೂಡ ಚಿಂತಿಸಬೇಕು, ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕು. ಅದು ನಮ್ಮೆಲ್ಲರಲ್ಲೂ ಕೂಡ ಮೊಳಗಬೇಕು. ರಾಮಾಯಣ ಮಹಾಭಾರತದಲ್ಲಿ ಇದೇ ಪ್ರಸಂಗಗಳಲ್ಲಿ ನಮಗೆ ಪಾಠ ಹೇಳುತ್ತೆ. ಒಂದು ತಾಯಿ ಹೇಗಿರಬೇಕು, ಒಂದು ಮಹಾತ್ಮ ಗಾಂಧೀಜಿಯನ್ನ ಪುತಲಿಬಾಯಿ ಹೇಗೆ ಬೆಳೆಸಿದ್ಲು, ಜೀಜಾಬಾಯಿ ಶಿವಾಜಿಯನ್ನ ಹೇಗೆ ಬೆಳೆಸಿದ್ಲು, ಭುವನೇಶ್ವರಿ ದೇವಿ ವಿವೇಕಾನಂದರನ್ನ ಹೇಗೆ ಬೆಳೆಸಿದ್ಲು. ಇದು ನಾವೆಲ್ಲರೂ ಕೂಡ ಬಜರಂಗ ದಳದ ಕಾರ್ಯಕ್ರಮದ ಉದ್ದೇಶ. ಇಲ್ಲಿರುವ ತಾಯಿ ತಂದೆ ವಾಪಸ್ ಮನೆಗೆ ಹೋಗಿ ಮಕ್ಕಳನ್ನ ಹೇಗೆ ಬೆಳೆಸ್ಬೋದು. ವಿವೇಕಾನಂದರನ್ನ ಸಾರೋಟ್ನಲ್ಲೇ ಕರ್ಕೊಂಡು ಹೋಗ್ತಾ ತಂದೆ ಹೋಗ್ಬೇಕಾದ್ರೆ ಎಲ್ಲ ತಂದೆಯವ್ರಿಗೂ ಕೂಡ ಇದಿರುತ್ತೆ. ಏನಾಗ್ತೀಯ ಅಂತ ಕೇಳಿದ್ರು. ಆ ಮಗು ಏನ್ ಹೇಳ್ದ ಗೊತ್ತಾ, ಎದುರುಗಡೆ ಇರೋ ಸಾರೋಟಿನ ಜಟ್ಕಾ ಸಾಬಿ ಇದನ್ನಲ್ಲ ಅವನ್ ತರ ನಾನು ಆಗ್ತೀನಿ ಅಂದ್ಬಿಟ್ಟ. ತಂದೆಗೆ ತಡ್ಕೊಳಕ್ಕಾಗ್ಲಿಲ್ಲ. ನಂತರ ವಕೀಲ ಆಗ್ತೀನಿ ಅಂದ್ರೆ ಇವನ್ ನೋಡಿದ್ರೆ ಸಾರೋಟಿನ ಸಾರಥಿ. ತಾಯಿಗೆ ಬೈದ್ರು, ನೋಡ್ ನಿನ್ ಮಗ ಏನಾಗ್ತಾನೆ ನೋಡು, ನಿನ್ನ ಬುದ್ಧಿನೇ ಬಂದಿದೆ. ತಾಯಿ ಏನೂ ಹೇಳಿಲ್ಲ. ಇದೊಂದು ಸ್ವಲ್ಪ ಆಲೋಚನೆ ಮಾಡಿ ವಾಪಸ್ ಮನೆಗೆ ಹೋದ್ಮೇಲೆ ನರೇಂದ್ರ ಒಳಗ್ ಬಾ ಅಂತ ದೇವರ ಕೋಣೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಚಿತ್ರ ಇತ್ತು. ಕೃಷ್ಣ, ಅರ್ಜುನ, ನೀನೇನ್ ಹೇಳಿದ್ದು ಗಾಡಿಯಲ್ಲಿ, ಸಾರೋಟಿನ ಜಟ್ಕಾ ಸಾಬಿ ತರ ಆಗ್ತೀನಿ ಅಂತಲ್ಲ. ಬಹಳ ಒಳ್ಳೆ ಮಾತು ಹೇಳಿದೆ. ನೋಡಿ, ಇಲ್ಲೋ ಒಬ್ಬ ಸಾರಥಿ ಇದ್ದಾನೆ, ಆಗೋದಿದ್ರೆ ಈ ಸಾರಥಿ ತರ ಆಗೋ ಅಂತ ಹೇಳಿ. ಒಂದು ಚಿಕ್ಕ ಮಾತು ಒಂದು ತಾಯಿ ಹೇಗೆ ಬದಲಾವಣೆ ಮಾಡಬಹುದು ಅಂತ ಹೇಳಿ. 2 ತರ ತಾಯಂದ್ರಿದ್ದಾರೆ. ಒಂದು ತಮ್ಮ ಮಕ್ಕಳನ್ನ ಹೆಜ್ಜೆ ಹೆಜ್ಜೆಗೂ ಚೆನ್ನಾಗಿ ಪರಿಪಾಲನೆ ಮಾಡ್ತಕ್ಕಂಥದ್ದು,
ಇನ್ನೊಂದು ಸ್ವಲ್ಪ ಗಮನ ಕೊಡದೆ ಇರತಕ್ಕಂಥದ್ದು. ಮಹಾಭಾರತದಲ್ಲಿ ಒಂದು ಉದಾಹರಣೆ, ಕುಂತಿ ನೀವೆಲ್ಲ ಕೇಳೇ ಇರ್ತೀರ. ಗಂಡ ತೀರಿ ಹೋದ, ಕಾಡಿನಲ್ಲಿ ಅಟ್ಟು ಬಿಟ್ಟಿದ್ದಾರೆ, ಆದ್ರೂ ಕೂಡ ಗಂಡ ಇಲ್ಲ, ಕಾಡಿನಲ್ಲಿದ್ದೀವಿ ಅನ್ನುವ ಭ್ರಮೆಯನ್ನ ಬಿಟ್ಟು 5 ಮಕ್ಕಳನ್ನ ಹೇಗೆ ಸಾಕಿದ್ಲು, ಎಂಥ ಸಂಸ್ಕಾರವನ್ನ ಕೊಟ್ಲು ಒಂದು ಕಡೆ ಕುಂತಿ. ಆದ್ರೆ ಗಂಡ ಕುರುಡ ಅಂತ ತಿಳಿದು ತಾನು ಕಣ್ಣು ಬಿಟ್ಟು ಏನಾದ್ರೂ ಇನ್ನೂ ಹೆಚ್ಚು ಪ್ರಯತ್ನ ಮಾಡಬೇಕು ಅನ್ನೋದನ್ನು ಬಿಟ್ಟು ತಾನು ಕುರುಡಿ ಆಗ್ಬಿಟ್ಲಲ್ಲ. ಅದರ ಪರಿಣಾಮ ಏನಾಯ್ತು? ದುರ್ಯೋಧನ 108 ಮಕ್ಕಳು ನಡೆದಂತಹ ದಾರಿ. ಇವತ್ತು ಬಜರಂಗ ದಳದ ಈ ವೇದಿಕೆಯಲ್ಲಿ ತಾವೆಲ್ಲರೂ ಕೂಡ ಅವರ ಮಾತುಗಳನ್ನು ಕೂಡ ಉತ್ಸಾಹವಾಗಿ ತಾವು ಕೇಳಬೇಕು. ಪೂಜ್ಯರು ಧರ್ಮ, ಅಯೋಧ್ಯೆಯ ರಾಮ ಮಂದಿರ ಇತ್ಯಾದಿ ವಿಷಯಗಳ ಆಶೀರ್ವಚನವನ್ನು ತಮಗೆಲ್ಲರಿಗೂ ಕೂಡ ನೀಡಿದ್ದಾರೆ. ನಾವೆಲ್ಲರೂ ಕೂಡ ಕೇಳಿಸ್ಕೊಂಡಂತಹ ಮಾತುಗಳನ್ನು 3 ಶಬ್ದ ನಮ್ಮ ಪರಂಪರೆಯಲ್ಲಿ ಹೇಳ್ತೇವೆ. ಶ್ರವಣ, ಕೇಳಬೇಕು, ಮಗುವಾಗಿ ಕೇಳಬೇಕು. ಕೇಳಿದ ಮಾತನ್ನ ಮನನ ಮಾಡಬೇಕು. ಬರೀ ಕೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಮನನ ಮಾಡಿದ್ದನ್ನ ಸ್ವಲ್ಪ ಕಣ್ಣು ಮುಚ್ಚಿ ಹೃದಯದ ಒಳಗಡೆ ಇಳಿದು ನೋಡ್ಬೇಕು. ಇದನ್ನ ನಿಧಿಧ್ಯಾಸನ ಅಂತ ಹೇಳ್ತಾರೆ. ಬಹಳ ಸಂಘಟನಾತ್ಮಕವಾಗಿ ಯುವಕರು ಹಿಂದೂ ಜಾಗೃತಿ ಆಗಬೇಕು ಅನ್ನೋ ಉದ್ದೇಶದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಸೇರಿಸಿದ್ದಾರೆ. ಜಾಗೃತಿ ಅಂತ ಹೇಳಿದ್ರೆ ಕೇವಲ ಜಯಘೋಷದಲ್ಲಿ ಮುಗಿಬಾರದು. ಒಂದು ಹೆಜ್ಜೆ ಮುಂದಕ್ಕೆ ತೆಗೆದುಕೊಂಡೋಗಿ, ಏನು ನಿಮ್ಮ ಧರ್ಮ ಹೇಳುತ್ತೆ ಸ್ವಲ್ಪ ಓದಿ, ಏನು ನಿಮ್ಮ ಪೂಜೆಗಳ ಅರ್ಥ ಸ್ವಲ್ಪ ತಿಳಿದುಕೊಳ್ಳಿ. ಹೋಮ ಯಾಕೆ, ಕಲ್ಯಾಣದ ಉತ್ಸವ ಯಾಕೆ, ರಾಮ ಅಂದ್ರೆ ಏನೋ, ಆಂಜನೇಯ ಅಂದ್ರೆ ಏನು, ಈ ಚಿಕ್ಕ ಚಿಕ್ಕ ಮಾತುಗಳನ್ನ ಮೊದಲು ನಾವು ತಿಳ್ಕೊಳ್ಳೋಣ. ತಿಳಿದುಕೊಂಡು ನಾವು ಹೇಳೋದು ಬೇಡ, ನಾವು ಮಾಡ್ತಾ ಹೋದ್ರೆ ಮಕ್ಕಳು ಕೂಡ ಅದನ್ನೇ ಕಲಿತಾ ಹೋಗ್ತಾರೆ. ಈ 2 ಮಾತುಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾರ. ಗುರುಗಳನ್ನ ದೊಡ್ಡಬಳ್ಳಾಪುರಕ್ಕೆ ಕರೆಸಿರೋದು ಎಲ್ಲರಿಗೂ ಕೂಡ ಪ್ರೀತಿ ಪಾತ್ರದ ವಿಷಯ. ಜ್ಯೋತಿಷ್ಯದ ಉತ್ತುಂಗತೆಯಲ್ಲಿ ಆ ದಾರಿಯಲ್ಲಿ ನಡೀತಕ್ಕಂತಹ ಗುರುಗಳು ಪ್ರತಿನಿತ್ಯ ಕೂಡ ಮಾರ್ಗದರ್ಶನ ಮಾಡ್ತಿರ್ತಾರೆ. ಬದುಕೋದು ಹೇಗೆ, ಚಿಂತನೆ ಮಾಡೋದು ಹೇಗೆ, ಯೋಚನೆ ಮಾಡೋದು ಹೇಗೆ, ಕಲಿಕೆ ಹೇಗೆ, ಇದೇ ನಮ್ಮೆಲ್ಲರಿಗೂ ಕೂಡ ಬೇಕಾಗಿರತಕ್ಕಂಥದ್ದು. ರಾಮನ ಆರಾಧ್ಯ ದೈವನ ಹೆಸರಿನಲ್ಲಿ ತಾವೆಲ್ಲರೂ ಕೂಡ ಮನೆಗೆ ಹೋಗ್ಲಿಕ್ಕಿಂತ ಮುಂಚೆ ಅದೇ ವ್ಯಕ್ತಿಯಾಗಿ ವಾಪಸ್ ಹೋಗಬೇಡಿ. ಚೇಂಜ್ ಎ ಲಿಟಲ್ ಬಿಟ್, ಸ್ವಲ್ಪ ಬದಲಾವಣೆ ಆಗಿ, ಸ್ವಲ್ಪ ಚಿಂತನೆಯಲ್ಲಿ ಬದಲಾವಣೆ ಆಗಲಿ. ಜವಾಬ್ದಾರಿ, ರಾಷ್ಟ್ರ ನಿರ್ಮಾಣ, ಧರ್ಮ ಅನ್ನೋದು ಯಾರೋ ಮಾಡ್ತಕ್ಕಂತಹ ಕೆಲಸ ಅಲ್ಲ. ನಾನು, ನೀವು, ನಾವೆಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥದ್ದು. ಉತ್ಸಾಹದಲ್ಲಿ ಏನೇನೋ ಮಾತಾಡೋದು ನಮ್ಮ ಧರ್ಮ ಆಗಬಾರ್ದು. ಸ್ವಲ್ಪ ಚಿಂತನೆ ಮಾಡಿ, ಏನು ಸರಿ, ಏನು ತಪ್ಪು. ಸಹಬಾಳ್ವೆ ಅಂತ ಗುರುಗಳು ಒಳ್ಳೆ ಶಬ್ದ ಹೇಳಿದ್ರು. ಧರ್ಮದ ಹೆಸರಿನಲ್ಲಿ ಸಂಘರ್ಷ ನಮ್ಮ ಉದ್ದೇಶ ಅಲ್ಲ. ಇನ್ನೊಬ್ಬರನ್ನ ಟೀಕೆ, ನಿಂದೆಗಳ ಉದ್ದೇಶ ನಮ್ದಲ್ಲ. ನಮ್ಮ ಉದ್ದೇಶ ಶ್ರೇಷ್ಠ ಮೌಲ್ಯಗಳಲ್ಲಿ ಬದುಕೋದು ಹೇಗೆ, ಶ್ರೇಷ್ಠ ಮೌಲ್ಯಗಳಲ್ಲಿ ಬದುಕ್ತಾ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗೋದು ಹೇಗೆ. ಗುರುಗಳ ಅದ್ಭುತವಾದಂತಹ ಶಬ್ದ ಸಹಬಾಳ್ವೆ, ಸಂಘರ್ಷರಹಿತ, ರಾಗ ದ್ವೇಷಗಳ ಬಿಟ್ಟು ಪ್ರೀತಿ, ಪ್ರೇಮ, ಬದುಕಿನ ಜೊತೆಗೆ ಕೊಟ್ಟಿರ್ತಕ್ಕಂತಹ ಪರಂಪರೆ ನಮ್ಮದು. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಜೀವನ ಸಂತೋಷದಿಂದ ಇರಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ತುಂಬ ಉತ್ತಮವಾದಂಥ ಕಾರ್ಯಕ್ರಮ ನಿನ್ನೆಯಿಂದ ಮಾಡ್ತಾ ಇರತಕ್ಕಂಥ ಸ್ನೇಹಿತರೆ ಮತ್ತು ಇವತ್ತಿನ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಶ್ರೀ ಆನಂದ ಗುರೂಜಿರವರು, ಸಂಸ್ಥಾಪಕರು ಬ್ರಹ್ಮರ್ಷಿ ಆನಂದ ಸಿದ್ಧಿಮಠ, ಅಧ್ಯಕ್ಷ ಅಂತ ಆನಂದ್ ಗುರೂಜಿರವರೇ, ಹಾಗೆಯೇ ಪುಷ್ಪಾಂಡಜ ಮಹರ್ಷಿ ಆಶ್ರಮ ತಪ್ಸಳ್ಳಿ ದೊಡ್ಡಬಳ್ಳಾಪುರ ಇದರ ಮಹರ್ಷಿಗಳಾದಂಥ ಶ್ರೀ ದಿವ್ಯ ಜ್ಞಾನಾನಂದ ಸ್ವಾಮಿರವ್ರಿಗೆ ಕಾಲಿಗೆ ನಮಸ್ಕರಿಸುತ್ತಾ, ಮತ್ತು ಇವತ್ತಿಂದ ಬಂದಿರತಕ್ಕಂಥ ಸಹೋದರಿ ಕುಮಾರಿ ಚೈತ್ರ ಕುಂದಾಪುರರವರು, ಪ್ರಖರ ವಾಗ್ಮಿ. ನಾವೆಲ್ಲ ಕೇಳಿದ್ದೇವೆ, ಎಲ್ಲರೂ ಕೂಡ ಸ್ವಾಮಿಗಳು ನಮಗೆಲ್ಲ ಆಶೀರ್ವಾದ ಮಾಡಿದರೆ ಇವಾಗ ನಮ್ಮನ್ನೆಲ್ಲ ಉತ್ಸಾಹದಲ್ಲಿ ಭಾಳ ತುಂಬ ಉತ್ಸಾಹ ಕೊಡ್ತಕ್ಕಂಥ ಹಿಂದೂ ಧರ್ಮ ಏನು ಇವತ್ತಿನ ದಿವಸ ನಡೀತಾ ಇದೆ, ಭಾಳ ನಿಜವಾಗಿ ತಲೆ ಬಗ್ಗಿಸಿ ನಡೀತಕ್ಕಂಥ ಒಂದು ಹಿಂದೂ ಧರ್ಮ ಇವತ್ತು ನಡೀತಾ ಇದೆ. ಅದನ್ನು ಎತ್ತೋದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ತು ಹಾಗೆಯೇ ಬಜರಂಗ ದಳ ಇವತ್ತಿನ ದಿವಸ ಇಡೀ ದೇಶದಲ್ಲಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಭಾಳ ತುಂಬ ಚೆನ್ನಾಗಿದೆ. ನಿನ್ನೆ ಅಂತೂ ಬೈಕ್ ರ್ಯಾಲಿ ನೋಡಬೇಕಾಗಿತ್ತು, ನೋಡಿದವ್ರಿಗೆಲ್ಲ ಮನಸ್ಸು ತುಂಬಿ ಬಂತು. ಎಲ್ಲಿ ನೋಡಿರೋ ದೊಡ್ಡಬಳ್ಳಾಪುರದಲ್ಲಿ ಬರೀ ಬೈಕ್ಗಳು, ಕಾವಿದಾರಿ ಧ್ವಜಗಳು, ಆ ಕೇಸರಿ ಟವಲ್ ಹಾಕ್ಕೊಂಡ್ರೆ ಖುಷಿ ಬರ್ತದೆ ನಮಗೆ. ಇವತ್ತಿಂದ ಶ್ರೀರಾಮಚಂದ್ರನ ಶಿಷ್ಯರಾದ ಆಂಜನೇಯನ ವಂಶಸ್ಥರು ನಾವೆಲ್ಲ.
ಆ ಮಟ್ಟದಲ್ಲಿ ಇವತ್ತು ದಿವಸ ನಾವು ದೇಶ ಸೇವೆ ಮಾಡಬೇಕಾಗತ್ತೆ. ಮತ್ತು ಈ ಚೈತ್ರ ಅವರು ಇವತ್ತಿನ ದಿವಸ ಬಂದು ಈ ಒಂದು ವೇದಿಕೆಯಲ್ಲಿ ಮಾತಾಡ್ತಕ್ಕಂಥದ್ದು ಭಾಳ ಸಂತೋಷ. ಅವರು ಇವಾಗ ಅವ್ರಿಗೆ ಈ ಒಂದು ವೇದಿಕೆಯನ್ನು ಬಿಟ್ಕೊಡ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಖರ ವಾಗ್ಮಿಯಾಗಿರುವಂತಹ ಕುಮಾರಿ ಚೈತ್ರಾ ಕುಂದಾಪುರ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಬಹಳ ವಿಶೇಷವಾಗಿ ಮಾತನಾಡಿದ್ದಾರೆ. ಅವರೇನ್ ಮಾತನಾಡಿದ್ದಾರೆ ನೋಡೋಣ. ತಾಯಿ ಭಾರತಾಂಬೆ ಪಾದಕಮಲಗಳಿಗೆ ನನ್ನ ಹೃದಯ ಪುಷ್ಪವನ್ನು ಅರ್ಪಿಸ್ತಾ, ದಿವ್ಯತ್ರಯರನ್ನ ಮನದಲ್ಲಿ ಸ್ಮರಿಸ್ತಾ, ಬಹುಶಃ ಸೀತಾರಾಮ ಸ್ವಾಮಿಯ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ, ವೇದಿಕೆ ಮೇಲೆ ಪರಮಪೂಜ್ಯ ಸ್ವಾಮೀಜಿ ಇದ್ದಾರೆ ಮತ್ತು ಗುರೂಜಿಗಳಿದ್ದಾರೆ ಮತ್ತು ಹಿರಿಯರಿದ್ದಾರೆ. ಎಲ್ರಿಗೂ ಕೂಡ ಒಂದೇ ಮಾತಿನಲ್ಲಿ ಅವರಿವರನ್ನದೇ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ದೊಡ್ಡಬಳ್ಳಾಪುರ, ಬಹುಶಃ ದೊಡ್ಡಬಳ್ಳಾಪುರ ಅಂತಂದ್ರೆ ಈ ನಾಡಿನ ಹೆಣ್ಣು ಮಕ್ಕಳ ಮೋಹದ ಊರು ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಕೇಳಿದ್ರೆ ಈ ನಾಡಿನ ಹೆಣ್ಣು ಮಕ್ಕಳಿಗೆ ರೇಷ್ಮೆ ಸೀರೆಯ ಮೇಲಿನ ವ್ಯಾಮೋಹ ಯಾವತ್ತೂ ತಪ್ಪೋದಿಲ್ಲ. ಅದು ಎಷ್ಟು ವರ್ಷ ಕಳೆದ್ರೂ ತಪ್ಪೋದಿಲ್ಲ. ಹಾಗಾಗಿ ನಾಡಿನ ಹೆಣ್ಣು ಮಕ್ಕಳ ವ್ಯಾಮೋಹದ ಊರು ಒಂದು ಇದ್ರೆ ಅದು ರೇಷ್ಮೆ ನಗರಿ ದೊಡ್ಡಬಳ್ಳಾಪುರ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಬಂಧುಗಳೇ, ಸಾಕ್ಷಾತ್ ಪರಮೇಶ್ವರ ರಾಮನಾಥನಿಂದಲೇ ಜನರ ನಾಗರಿಕರ ಮರ್ಯಾದೆಯನ್ನ ಉಳಿಸೋದಕ್ಕೋಸ್ಕರ ಬಟ್ಟೆಯನ್ನ ನೇಯೋದುವಂತಹ ವರವನ್ನ ಪಡೆದಿರ್ತಕ್ಕಂತಹ ಅದ್ಭುತವಾದ ನೇಕಾರರ ಊರು ದೊಡ್ಡಬಳ್ಳಾಪುರ. ಕೇವಲ ಬಟ್ಟೆ ಹೆಣಿಯೋದಲ್ಲ, ಬಹುಶಃ ನಾನು ಯಾವಾಗ್ಲೂ ಭಾವಿಸ್ತಿರ್ತೇನೆ ಈ ಭಾಗಕ್ಕೆ ಬಂದಾಗೆಲ್ಲ, ಈ ಊರಿನಲ್ಲಿ ಹುಟ್ಟುವ ಪ್ರತಿ ಮಗುವು ಕೂಡ ಎಷ್ಟು ಜೋಗುಳ ಕೇಳುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೇಕಾರಿಕೆಯ ಸದ್ದನ್ನಂತೂ ಅದಕ್ಕಿಂತ ಹೆಚ್ಚೇ ಕೇಳುತ್ತೆ. ಯಾಕೆಂತ ಕೇಳಿದ್ರೆ ಒಂದು ಕೈಯಲ್ಲಿ ನೇಕಾರಿಕೆಯನ್ನ ಮಾಡ್ತಾ ಇನ್ನೊಂದು ಕಡೆಯಲ್ಲಿ ಜಗತ್ತಿಗೆ ವಚನದ ಸಾಹಿತ್ಯದ ರಸದೌತಣವನ್ನ ಬರೆಸಿರ್ತಕ್ಕಂತಹ ಜೇಡರ ದಾಸಿಮಯ್ಯರ ಕಾಯಕವೇ ಕೈಲಾಸ ಅನ್ನುವಂತ ತತ್ವವನ್ನು ನಂಬಿರ್ತಕ್ಕಂತಹ ಜನ ಈ ಊರಿನ ತುಂಬಾ ಇದ್ದಾರೆ. ಹಾಗಾಗಿ ಕಾಯಕದ ತತ್ವ ಈ ಹಿಂದೂ ಧರ್ಮವನ್ನ ಉಳಿಸುವ ಮತ್ತು ಸಮಾಜಕ್ಕೆ ಸಂದೇಶವನ್ನ ಕೊಡುವ ತತ್ವವೂ ಹೌದು ಅಂತ ನಂಬಿರ್ತಕ್ಕಂತಹ ಊರು ಇದು. ಹಾಗಾಗಿ ನನಗೆ ಈ ಊರಿನ ಮೇಲೆ ಬಹಳ ಪ್ರೀತಿ. ಬಹುಶಃ ಈ ಊರಿನ ಮೇಲೆ ನಂಟು ಯಾವತ್ತಿಗೂ ನಾನು ಎಷ್ಟೇ ಊರುಗಳಿಗೆ ಹೋಗ್ಲಿ, ಯಾವುದೇ ಊರಿಗೆ ಹೋದ್ರೂ ಕೂಡ ನಾವೇನ್ ನಿರ್ಧಾರ ಮಾಡಿರ್ತೇವೆ, ಹೆಣ್ಣು ಮಕ್ಕಳು ತಾವು ಉಡುವ ಸೀರೆಯ ವಿಚಾರದಲ್ಲಿ ನಿರ್ಧಾರವನ್ನು ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ಪ್ರತಿ ಬಾರಿ ದೊಡ್ಡಬಳ್ಳಾಪುರಕ್ಕೆ ಬಂದಾಗೆಲ್ಲ ನನಗಿಲ್ಲಿ ಅವರು ನೇಯ್ದಿರ್ತಕ್ಕಂಥ ಸೀರೆನೇ ಉಡಬೇಕು ಅಂತ ಹಠ ತೊಡುವ ಕಾರ್ಯಕರ್ತರಿದ್ದಾರೆ. ಅದು ಆ ಪ್ರೀತಿಯ ಹಠ ಅಂತ ಭಾವಿಸ್ತೇನೆ. ಹಾಗಾಗಿ ಆ ಪ್ರೀತಿಗೆ ನಾನು ಚಿರಋಣಿ ಅಂತ ಭಾವಿಸ್ತೇನೆ. ಬಂಧುಗಳೇ, ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನ ಧರ್ಮ ಸಂರಕ್ಷಣೆಯ, ಸಂಸ್ಕೃತಿಯ ಸಂರಕ್ಷಣೆಯ ಪಾಠವನ್ನು ಕಲಿಬಹುದು ಅಂತ ಹೇಳಿಕೊಟ್ಟಂತವ್ರು ಆನಂದ್ ಗುರೂಜಿ ಅವರು. ಬಹುಶಃ ಎಲ್ಲ ತಾಯಂದಿರ ಪರವಾಗಿ ನಾನು ಅವರಿಗೆ ವಿಶೇಷವಾದ ನಮಸ್ಕಾರವನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಕೇಳಿದ್ರೆ ಇವತ್ತು ಬೆಳಗ್ಗೆ ಆದ್ರೆ ಮುಂಚೆಲ್ಲ ಸಂಜೆ ಅದು ದೀಪ ಹಚ್ಚೋದನ್ನ ಬಿಟ್ಟು ಧಾರಾವಾಹಿ ನೋಡ್ತಿದ್ರು. ಇವತ್ತಿಗೂ ನಮ್ಮನೆ ಹೆಣ್ಮಕ್ಳು ನೋಡ್ತಾರೆ. ಆದ್ರೆ ಬೆಳಗ್ಗಾದ ತಕ್ಷಣ ದೇವರ ಭಜನೆ ಜೊತೆಗೆ ದೇವರ ಸಂಸ್ಕಾರಗಳನ್ನ, ಧರ್ಮದ ಆಚರಣೆಗಳನ್ನ ಹೇಳ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಆ ಪ್ರಯತ್ನಕ್ಕೆ ನಾವೊಂದು ವಿಶೇಷವಾದ ಧನ್ಯವಾದವನ್ನು ಅವ್ರಿಗೆ ಅರ್ಪಿಸಲೇಬೇಕು. ನಾವು ನಮ್ಮ ಮನಸ್ಥಿತಿಗಳನ್ನ ಇನ್ನು ಕಟ್ಟಾಕೊಂಡೇ ಕೂತ್ಕೊಂಡಿದ್ದೇವೆ. ನಮ್ಮಲ್ಲಿ ಮುಂಚೆ ಇತ್ತು ಯೋಚನೆಗಳು, ಇವತ್ತು ಬಜರಂಗದಳ ಬಹಳ ಬೆಳೆದಿರೋ ಕಾರಣಕ್ಕೆ ಆ ಭಯ ಇಲ್ಲ. ಮುಂಚೆ ಒಂಚೂರು ಹಣೆಯಲ್ಲಿ ಉದ್ದ ತಿಲಕ ಇಟ್ಕೊಂಡೋದ್ರೆ ಭಯ ಇರೋದು, ಅಯ್ಯೋ ಪಕ್ಕದ ಅಂಗಡಿಲಿ ಇರೋನಿಗೆ ಎಲ್ಲಿ ಬೇಜಾರಾಗುತ್ತೋ ಏನೋ, ಕೇಸರಿ ಶಾಲ್ ಹಾಕೊಂಡು ಹೋಗ್ಬಿಟ್ರೆ ಅಯ್ಯೋ ಪಕ್ಕದ ಬೀದಿಲಿ ಇರೋನಿಗೆ ಎಲ್ಲಿ ಬೇಜಾರಾಗುತ್ತೋ ಏನೋ, ಅಯ್ಯೋ ಅವನಿಗೆಲ್ಲಿ ಬೇಜಾರಾಗುತ್ತೋ, ಇವನಿಗೆಲ್ಲಿ ಬೇಜಾರಾಗುತ್ತೋ ಅಂತಲೇ ಹಿಂದೂ ಸಮಾಜ ತನ್ನೆಲ್ಲ ಸಂಸ್ಕೃತಿಗಳನ್ನ ಮೂಟೆ ಕಟ್ಟಿ ಮನೇಲಿಡ್ತು. ಹಾಗಾಗಿ ಇವತ್ತು ನಾವು ಸಂಸ್ಕೃತಿಹೀನರಾಗಿರುವ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಂಧುಗಳು, ಇವತ್ತು ನಾವು ಮತ್ತೆ ನೆನಪಿಸುವ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಯಾವ್ದು ನಮ್ಮ ಸಂಸ್ಕೃತಿ? ತಿಲಕ ಇಡೋದು, ಹೂ ಮುಡಿಯೋದು, ಬಳೆ ಹಾಕೋದು, ಸೀರೆ ಉಡೋದು, ಇದೆಲ್ಲ ನಮ್ಮ ಸಂಸ್ಕೃತಿ ಅಂತ ಮತ್ತೆ ಮತ್ತೆ ನಾವು ಜ್ಞಾಪಿಸುವ ಕಾಲಘಟ್ಟಕ್ಕೆ ಯಾಕೆ ಬಂದ್ವಿ ಅಂತ ಕೇಳಿದ್ರೆ, ನಮ್ಮ ಪರಿಸ್ಥಿತಿಗಳನ್ನ ವ್ಯವಸ್ಥಿತವಾಗಿ ಬದಲಾಯಿಸುವ ಪ್ರಯತ್ನಗಳನ್ನ ಸ್ವಾತಂತ್ರ್ಯ ಪೂರ್ವದಿಂದಲೂ ಮಾಡಿದ್ರು. ತೀರಾ ಇತ್ತೀಚೆಗೆ ನಾನು ಒಂದು ವಿಚಾರವನ್ನು ಬಹಳ ಪ್ರಮುಖವಾಗಿ ಉಲ್ಲೇಖ ಮಾಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಕೇಳಿದ್ರೆ, ಫ್ಯಾಷನ್ ಹೆಸರಿನಲ್ಲಿ ನಾವು ಬಹುತೇಕ ಎಲ್ಲ ವಿಚಾರಗಳನ್ನು ಮರ್ತು ಬಿಟ್ಟಿದ್ದೇವೆ. ಇವತ್ತು ನಮಗೆ ಫ್ಯಾಷನ್ನೇ ಬಹಳ ಮುಖ್ಯ ಆಗ್ಬಿಟ್ಟಿದೆ. ಕೆಲವು ವರ್ಷಗಳ ಹಿಂದೆ ಅಂದ್ರೆ ಬ್ರಿಟಿಷರು ಭಾರತಕ್ಕೆ ಬರ್ತಿದ್ದಂತ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಪೋರ್ಚುಗೀಸರು, ಪೋರ್ಚುಗಲ್ನಿಂದ, ಇಂಗ್ಲೆಂಡ್ನಿಂದ ಒಂದಷ್ಟು ಮಂದಿ ಮಿಷನರಿಗಳು ಬಂದ್ರು. ಮಿಷನರಿಗಳು ಬಹಳ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಕೇಳಿದ್ರೆ ಭಾರತವನ್ನ ಮತಾಂತರ ಮಾಡೋದು ಅಂತ. ಮಿಷನರಿ ಪತ್ರ ಬರಿತಾನಂತೆ ಇಂಗ್ಲೆಂಡ್ಗೆ.
ಆತ ಪತ್ರದಲ್ಲಿ ಉಲ್ಲೇಖ ಮಾಡ್ತಾನೆ, ಏನು ಮಾಡಿದ್ರು ಭಾರತೀಯರನ್ನ ಮತಾಂತರ ಮಾಡೋದಕ್ ಸಾಧ್ಯ ಇಲ್ಲ ಅಂತ. ಯಾಕೆ ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾನಂತೆ. ಹಾಗೂ ಉತ್ತರ ಕಂಡುಕೊಳ್ಳುವ ದಾರಿಯಲ್ಲಿ ಅವನಿಗೆ ಕಾಣಿಸಿದ್ದು ಹಿಂದೂಗಳು ಹಣೆಗೆ ಇಡ್ತಿದ್ದಂತಹ ತಿಲಕ. ಯಾರಾದ್ರೂ ಸೈಕಿಯಾಟ್ರಿಸ್ಟ್ಗಳಿದ್ರೆ ಹೋಗಿ ಕೇಳಿ ನೋಡಿ, ಅಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರ ಅವರು. ಯಾವ ವ್ಯಕ್ತಿ ಹಣೆಗೆ ತಿಲಕವನ್ನಿಡ್ತಾನೋ, ಯಾವ ವ್ಯಕ್ತಿ ಹಣೆಗೆ ಕುಂಕುಮವನ್ನಿಡ್ತಾನೋ ಅವನನ್ನ ಬ್ರೈನ್ ವಾಶ್ ಮಾಡೋದಕ್ ಸಾಧ್ಯ ಇಲ್ಲ, ಅವನನ್ನ ಟ್ರಾನ್ಸ್ ಮೋಡಕ್ ಕರ್ಕೊಂಡು ಹೋಗೋದಕ್ ಸಾಧ್ಯ ಇಲ್ಲ. ಹೀಗೆ ಹಿಂದೂಗಳು ಬ್ರೈನ್ ವಾಶ್ಗೆ ಬಲಿಯಾಗುತ್ತಿಲ್ಲ. ಯಾಕೆಂತ ಕೇಳಿದ್ರೆ ಅವ್ರಿಡುವ ತಿಲಕದಲ್ಲಿ ಎಷ್ಟು ಶಕ್ತಿ ಇದೆ, ಅದನ್ನ ಬದಲಾಯಿಸುವ ತನಕವೂ ಕೂಡ ನಮಗ್ ಹಿಂದೂಗಳನ್ನ ಮತಾಂತರ ಮಾಡೋದು ಕಷ್ಟ ಅಂತ ಅವ್ರುಗಳೊಂದ್ ಸತ್ಯವನ್ನ ಕಂಡು ಹಿಡ್ಕೊಳ್ತಾರೆ. ಹೀಗೆ ಸಮಸ್ಯೆ ಅಂತ ಅವ್ರಿಗೆ ಹುಟ್ಟುಕೊಂಡ ಮೇಲೆ ಅದಕ್ಕೆ ಪರಿಹಾರವೂ ಬೇಕಿರತ್ತೆ. ಆ ಪರಿಹಾರವಾಗಿ ಅವ್ರು ಕಂಡು ಹಿಡಿದಿದ್ದೆ ಕುಂಕುಮದ ಬದಲಿಗೆ ಒಂದು ಸ್ಟಿಕ್ಕರು, ಒಂದು ಅಂಟು ಹಾಕುವ ಮೆಕ್ಯಾನಿಕಲ್ ಒಂದು ಸ್ಟಿಕ್ಕರ್ ಅನ್ನ ತಂದು ತಾಯಂದಿರ ಹಣೆಗಿಡುವ ಪ್ರಯತ್ನವನ್ನು ಮಾಡಿದ್ರು. ಯಾವತ್ ನಮ್ಮನೆ ತಾಯಂದಿರ ಕುಂಕುಮದ ಡಬ್ಬಿಯನ್ನ ಬದಿಗಿಟ್ಟು ಸ್ಟಿಕ್ಕರ್ ಇಡುವ ಪ್ರಯತ್ನ ಮಾಡಿದ್ರು, ಅವತ್ತು ಹಿಂದೂಗಳನ್ನ ಧರ್ಮದಿಂದ ವಿಮುಖರಾಗಿಸುವ ಪ್ರಯತ್ನ ತುಂಬಾ ಸ್ಲೋ ಆಗಿ ಮಾಡಿದ್ರು. ನಮ್ಮನೆ ತಾಯಂದ್ರೆ ಇವತ್ತು ನಾವು ಉಳಿಸ್ಕೊಳ್ಬೇಕು ಅಂತ ಕೇಳಿದ್ರೆ ಮೊದಲು ಸಂಸ್ಕೃತಿಗೆ ಮರಳೋದನ್ನ ನಾವು ಕಲಿಬೇಕಾಗಿದೆ. ಇವತ್ತೇನಾಗಿದೆ ಅಂತ ಕೇಳಿದ್ರೆ ವಿದೇಶಿಗರು ಏನು ಮಾಡಿದ್ರು ಅದು ನಾಗರಿಕತೆಯ ಪಾಠ ಅಂತ ಆಗೋಗ್ಬಿಟ್ಟಿದೆ. ವಿದೇಶದಿಂದ ಏನೇ ಬರ್ಲಿ, ವಿದೇಶದಿಂದ ಜೀನ್ಸ್ ಬರ್ಲಿ, ವಿದೇಶದಿಂದ ಟಿ ಶರ್ಟ್ ಬರ್ಲಿ, ವಿದೇಶದಿಂದ ಹರಿದು ಹೋಗಿರುವ ಪ್ಯಾಂಟ್ಗಳು ಬರ್ಲಿ, ಅದನ್ನ ಫ್ಯಾಷನ್ ನ ಹೆಸರಿನಲ್ಲಿ, ನಾಗರಿಕತೆಯ ಹೆಸರಿನಲ್ಲಿ ನಾವು ಒಪ್ಕೊಳ್ತಾ ಇದ್ದೇವೆ. ಬಂಧುಗಳೇ, ಬದಲಾಗ್ಬೇಕಿರೋದು ನಾವು ಅಲ್ಲೇನೆ. ಜಗತ್ತಿಗೆ ನಾಗರಿಕತೆಯ ಪಾಠ ಹೇಳಿಕೊಟ್ಟ ಏಕೈಕ ಧರ್ಮ ಸನಾತನ ಹಿಂದೂ ಧರ್ಮ. ಜಗತ್ತಿಗೆ ನಾವು ಬೇರೆ ಏನನ್ನು ಹೇಳ್ಕೊಡ್ಬೇಕಾಗಿಲ್ಲ, ಅಥವಾ ಜಗತ್ತಿನಿಂದ ನಾವು ಬೇರೆ ಏನನ್ನು ಕಲಿಬೇಕಾಗಿಲ್ಲ. ವಿದೇಶಿಗರು ಹೇಳ್ಕೊಟ್ಟಿದ್ದನ್ನೆಲ್ಲ, ವಿದೇಶಿಗರು ಕಳಿಸಿದ ಬ್ರ್ಯಾಂಡ್ಗಳನ್ನೆಲ್ಲ ನಾವು ನಾಗರಿಕತೆಯ ಪಾಠ ಅಂತ ಒಪ್ಪಿಕೊಳ್ಳುವ ಪ್ರಯತ್ನ ಮಾಡಿದ್ವಲ್ಲ, ಆ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕಿದೆ. ಮತ್ತೆ ಭಾರತೀಯತೆಗೆ ಮರಳೋದಿದೆಯಲ್ಲ, ಅದೇ ನಿಜವಾದ ನಾಗರಿಕತೆಯ ಪಾಠ. ಆ ನಾಗರಿಕತೆಯ ಪಾಠವನ್ನು ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಿದೆ. ಮತ್ತೆ ಹಿಂದೂ ಧರ್ಮಕ್ಕೆ ಮರಳೋದು ಅಂತಂದ್ರೆ ಮತ್ತೆ ನಾಗರಿಕತೆಗೆ ಮರಳೋದು ಅಂತಲೇ ಅರ್ಥ. ನಾವ್ ಎಲ್ಲವನ್ನ ಬಾಯಿ ಮುಚ್ಚಿಕೊಂಡು ನಾವು ನಮ್ಮದಷ್ಟನ್ನೇ ಮಾಡ್ತೇವೆ ಅಂತ ಅಂದುಕೊಳ್ಳೋದಲ್ಲ ನಿಜವಾದ ನಾಗರಿಕತೆ. ತುಂಬಾ ಜನಕ್ಕೆ ಅನ್ಸತ್ತೆ, ನಾನ್ ನನ್ನ ಮನೆ ಒಳಗಡೆ ದೇವ್ರ ಪೂಜೆ ಮಾಡ್ತೇನೆ, ನಾನ್ ನನ್ನ ಮನೆ ಒಳಗಡೆ ಹಿಂದೂ ಧರ್ಮವನ್ನು ಆಚರಣೆ ಮಾಡ್ತೇನೆ, ಹೊರಗಡೆ ನಾನು ಅದನ್ನ ತಗೊಂಡು ಹೋಗೋದಿಲ್ಲ ಅಂತ. ಬಂಧುಗಳೇ, ಒಬ್ಬ ಹಿಂದೂ ತಾನು ಹಿಂದೂ ಹೌದು ಅಂತ ಗರ್ವದಿಂದ ಹೇಳಿಕೊಳ್ಳುವ ಧೈರ್ಯವನ್ನೇ ಬೆಳೆಸ್ಕೊಳ್ಳದೆ ಹೋದ್ರೆ ಅವನು ಯಾವತ್ತಿಗೂ ಹಿಂದೂ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ಎಲ್ಲ ತಾಯಂದ್ರಿಗೂ ಆಸೆ ಇರುತ್ತೆ. ಜಗತ್ನಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಎಲ್ಲ ಹೆಣ್ಮಕ್ಳು ಬಯಸ್ತಾರಂತೆ. ಯಾರು ಅಂತ ಕೇಳಿದ್ರೆ ಪ್ರಭು ಶ್ರೀರಾಮನಂತೆ. ಯಾಕಂತ ಕೇಳಿದ್ರೆ ಪ್ರತಿ ತಾಯಿಯು ಶ್ರೀರಾಮನಂತ ಮಗನನ್ನು ಕೊಡು ಅಂತ ಬಯಸ್ತಾಳಂತೆ. ಪ್ರತಿ ಹೆಂಡತಿಯು ಕೂಡ ನನ್ನ ಗಂಡ ಶ್ರೀರಾಮನ ಆಗಿರ್ಲಿ ಅಂತ ಬಯಸ್ತಾನಂತೆ. ಪ್ರತಿ ಸಹೋದರಿಯು ಕೂಡ ನನಗೊಬ್ಬ ರಾಮನಂತ ಸಹೋದರನನ್ನು ಕೊಡು ಅಂತ ಬಯಸ್ತಾಳಂತೆ. ಅಂತಹ ರಾಮನ ಆದರ್ಶವನ್ನು ಹೊತ್ತಿರ್ತಕ್ಕಂತಹ, ಆ ರಾಮನ ವ್ಯಕ್ತಿತ್ವವನ್ನೇ ಪ್ರಭು ಅಂತ ಸ್ವೀಕರಿಸಿರ್ತಕ್ಕಂಥ, ಆ ಬಜರಂಗಿಯ ಹಾದಿಯನ್ನು ತುಳಿತಿರ್ತಕ್ಕಂಥವ್ರು ಬಜರಂಗ ದಳದ ಕಾರ್ಯಕರ್ತರು. ಹಾಗಾಗಿ ನಿಮ್ಮನೆಯ ಮಕ್ಕಳು ಸಾವಿರಾರು ರೂಪಾಯಿ ಸಂಬಳ ತರದೆ ಹೋದ್ರೂ ಪರವಾಗಿಲ್ಲ, ಜೀವನದ ಒಂದು ದಿನವಾದ್ರೂ ಅವ್ರು ಬಜರಂಗ ದಳಕ್ಕೋಸ್ಕರ ಕೊಡುವ ಪ್ರಯತ್ನವನ್ನ ಮಾಡ್ಲಿ. ಇದನ್ನ 95 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಹೇಳ್ತಿದ್ರಂತೆ, ಮುಂದೊಂದ್ ದಿನ ನಾವು ದೇಶ ಕಟ್ತೇವೆ ಅಂತ. 95 ವರ್ಷಗಳಿಂದಲೂ ಕೂಡ ನಾವು ಈ ಭರವಸೆಯನ್ನ ಹಾಗೆ ಉಳಿಸ್ಕೊಂಡ್ ಬಂದಿದ್ದೇವೆ, ಮುಂದೆಯೂ ಉಳಿಸ್ಕೊಂಡ್ ಬರ್ತೇವೆ. ಆ ಉಳಿಸಿಕೊಳ್ಳುವ ಭರವಸೆಯ ಹೆಸರೇ ಹಿಂದೂ ಸಂಘಟನೆ ಆಗಿರುತ್ತೆ. ರಾಮ ಈ ರಾಷ್ಟ್ರದ ಮರ್ಯಾದೆ, ರಾಮನ ಸೇವೆ ರಾಷ್ಟ್ರದ ಸೇವೆ. ಈ ಸಂಕಲ್ಪ ನಮ್ಮ ನಿಮ್ಮ ಮನಸ್ಸುಗಳಲ್ಲಿ ಅಜರಾಮರವಾಗಿರ್ಲಿ ಅಂತ ಕೇಳ್ಕೊಳ್ತಾ, ತಾಯಿ ಭಾರತಿಗೊಮ್ಮೆ ನುಡಿ ನಮನವನ್ನು ಹಾಕ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತೇನೆ. ಎಲ್ಲರೂ 2 ಕೈಗಳನ್ನ ಎತ್ತಿ ಘೋಷಣೆ ಹಾಕ್ಬೇಕು. ಮಾತಾ ಕಿ बोलो प्रभु श्री रामचंद्र की जय श्री राम। बजरंग बजरंग ನೋಡಿದ್ರಲ್ಲ ವೀಕ್ಷಕರೇ, ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಿರ್ವಹಿಸಲಾದಂತಹ ವಿಶೇಷ ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡಿದ್ದಾಯ್ತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.